ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ನರ್ಸ್, ಪೇಷಂಟ್ ಕಡೆಯವರಿಗೆ ಓಕೆ ಹೇಳಿ, ಪ್ರಜ್ಞೆ ಬಂದಿದೆ ಅಂತ. ಓಕೆ ಡಾಕ್ಟರ್. ನಿಮಗೇನು ಆಗಿಲ್ಲ, ಯು ಆರ್ ಔಟ್ ಆಫ್ ಡೇಂಜರ್. ಕೈಲಾಶ್ ಅವರೇ, ಕೈಲಾಶ್ ಅವರೇ, ಕೈಲಾಶ್ ಅವರೇ, ನಿಮ್ಗೀಗಾಯ್ತು ಅಂತ ಗೊತ್ತಾದ್ ಕೂಡ್ಲೆ ತುಂಬಾ ಹೆದರ್ ಬಿಟ್ಟೇರಿ. ಇವಾಗ ಡಾಕ್ಟರ್ ಬಂದು ಏನು ತೊಂದರೆ ಇಲ್ಲ ಅಂತ ಹೇಳೋವರೆಗೂ ನಂಗೆ ಸಮಾಧಾನನೇ ಇರ್ಲಿಲ್ಲ ರೀ. ಸಾಹೇಬ್ರೆ, ನಿಮ್ ಪ್ರಾಣ ಉಳ್ಸಕ್ಕೆ ನಮ್ಮ ಅಕ್ಕ ಎಷ್ಟು ರಿಸ್ಕ್ ತಗೊಂಡ್ಲು ಗೊತ್ತಾ? ಮಿಸ್ಟರ್ ಕೈಲಾಶ್, ಯಾವ ಹೆಂಡತಿನೂ ತನ್ನ ಗಂಡನಿಗೆ ಮಾಡದೇ ಇರೋ ತ್ಯಾಗ ನಿಮ್ಮ ಹೆಂಡತಿ ಮಾಡಿದ್ದಾರೆ. ಅವ್ರ ಜೀವಕ್ಕೆ ಅಪಾಯ ಇದೆ ಅಂತ ಗೊತ್ತಿದ್ರು ರಿಸ್ಕ್ ತಗೊಂಡು ಲಿಮಿಟ್ಗೂ ಮೀರಿ ನಿಮಗೆ ಬ್ಲಡ್ ಕೊಟ್ಟಿದ್ದಾರೆ. ಯಾಕೆ ಹೀಗೆ ಮಾಡಿದೆ? ನೀವೇ ನನ್ನ ಪ್ರಾಣ ರೀ. ನಿಮ್ ಪ್ರಾಣ ಅಪಾಯದಲ್ಲಿದ್ರೆ ನಾನ್ ಬದುಕಿದ್ದೇನ್ ಪ್ರಯೋಜನ? ನೀವಿದ್ರೇನೆ ನಾನಿಲ್ದೇ ಇದ್ರು ನೀವ್ ಚೆನ್ನಾಗಿರ್ಬೇಕು ರೀ. ವಿಕ್ಕಿ, ಇವಾಗ ನಿಮ್ ಸರ್ದಿ. ಡ್ಯಾಡಿ ಐ ಲವ್ ಯು ಡ್ಯಾಡಿ, ಬೇಬಿ ಐ ಲವ್ ಯು ಬೇಬಿ, ಬೆಂಗಳೂರಿಂದ ಏನ್ ತಂದೆ, ಪ್ರೀತಿನ ಒತ್ತು ಬಂದೆ, ತಂದಾನೀತಾ ತಗೋಸಿ ಮುತ್ತ, ಸಾಕಿನ್ನೇನು ಬೇಕು ನಂಗೆ. ಬೇಬಿ ಮೈ ಲವ್ಲಿ ಬೇಬಿ. ಈ ಹುಡುಗಿರ್ನ ನಂಬಾರ್ದು ಅನ್ನೋದು ಇದೇ ಕಾರಣಕ್ಕೆ. ನನ್ನನ್ನ ಕಿಡ್ನಾಪ್ ಮಾಡಕ್ ಕರ್ಸಿ ಇವ್ರು ಆರಾಮಾಗಿ ಅಂತಾಕ್ಷರಿ ಆಡ್ಕೊಂಡು ಕೂತಿದಾರ. ಅಣ್ಣ, ಗಾ ಗಾ ಇಂದ ಸ್ಟಾರ್ಟ್ ಮಾಡು. ಗಾ ಗಾನ ಬಜಾನ ಗಾನ ಬಜಾನ ಗಾನ ಬಜಾನ ಕರೆನ್ಸಿ ಇಲ್ಲಣ್ಣ. ಗಾನ ಬಜಾನ ಗಾನ ಬಜಾನ ಗಾನ ಬಜಾನ ಸಾಲ ಮಾಡೋಣ. ಹಲೋ ಸಾರ್ಥಕ್, ಸ್ಟಾಪ್ ಇಟ್. ಸಾಲ ಎಲ್ಲ ಮಾಡಬಾರ್ದು, ಕೆಟ್ಟದದು. ಅದ್ಯಾ ನಿಂದು. ಮತ್ತೆ ನಾನು ನಾ ಇಂದ ಸ್ಟಾರ್ಟ್ ಮಾಡಿ. ನೀರಲ್ಲಿ ಸನ್ನಾಲೆಯೊಂದು ಮೂಡಿ ಚೂರಾದ ಚಂದ್ರನೀಗ, ಇಲ್ಲೊಂದು ಚೂರು ಅಲ್ಲೊಂದು ಚೂರು ಒಂದಾಗಬೇಕು ಬೇಗ. ತುಸು ದೂರ ಸುಮ್ಮನೆ ಜೊತೆಯಲ್ಲಿ ಬಂದೆಯ, ನಡುವೆಲ್ಲೋ ಮೆಲ್ಲನೆ ಮಾಯವಾದೆಯ. ನೀರಲ್ಲಿ ಸಣ್ಣ ಅಲೆಯೊಂದು ಮೂಡಿ ಚೂರಾದ
ಚಂದ್ರನೀಗ ಇಲ್ಲೊಂದು ಚೂರು ಅಲ್ಲೊಂದು ಚೂರು ಒಂದಾಗಬೇಕು ಬೇಗ. ಚಪ್ಪಾಳೆ. ಶ್ರೀಕಾಂತ ಹಿಂದೆ ಈಗ ಗಾ ಹಾಡಿ. ನನಗೆ ಹಾಡೆಲ್ಲ ಹೇಳಕ್ಕೆ ಬರೋದಿಲ್ಲ ಸಾರ್ಥಕ್ ಸರ್. ನೀವು ಹಾಡಿ ಅಂತ ಯಾರು ಹೇಳಿದ್ದು? ಅಕ್ಷರ ಹೇಳಿ ಸಾಕು. ಇದು ಯಾರು ಬರೆದ ಕಥೆಯೋ ನನಗಾಗಿ ಬತ್ತವೆತೆಯೋ. ಶ್ರೀಕಾಂತ ಯಾಕ್ರಿ ಅವಾಗಿಂದ ಅದೊಂದೇ ಸಾಂಗ್ ಆಡ್ತಿದ್ದೀರಾ? ಬೇರೆ ಯಾವ್ದು ಸಾಂಗ್ ಗೊತ್ತಿಲ್ವಾ ನಿಮ್ಗೆ? ಈ ಸಿಚುವೇಶನ್ಗೆ ಇದೊಂದೇ ಸಾಂಗ್ ಸೂಟ್ ಆಗೋದು. ಶ್ರೀಕಾಂತ ಯಾಕ್ರಿ ಸೈಲೆಂಟ್ ಆಗಿ ನಿಂತಿದ್ದೀರಾ? ನಿಮಗ್ ಬಂದಿರೋದು ಗಾತಾನೆ, ಗಾಯಿಂದ ಒಂದು ಒಳ್ಳೆ ಸಾಂಗ್ ಆಡಿ. ಆಯ್ತು ಚಟ ಬಸ್. ಬೊಬ್ಬೆ ಆಡಿಸೋನು ಹಿಂದೆ ಅಲ್ಲ ಮೇಲೆ ಕೂತವನು. ನಮ್ಗೆ ನಿಮಗೆ ಯಾಕೆ ಟೆನ್ಷನ್? ಲಗಾಮು ದೇವರ ಕೈಲಿ ನಾವೇನ್ ಮಾಡೋಣ? ಎಲ್ಲರೂ ಸುಮ್ಮನೆ ನಾಟಕ ಆಡೋಣ. ಶ್ರೀಕಾಂತ ಯಾಕ್ರಿ ಅಷ್ಟು ಚೆನ್ನಾಗಿರೋ ಹಾಡನ್ನ ಕೆಟ್ಟದಾಗಿ ಹಾಡ್ತಿದ್ದೀರಾ? ಇಲ್ಲ ಬಾಸ್, ನನ್ನ ಮಧುರವಾದ ಕಂಠದಿಂದ ತುಂಬಾ ಚೆನ್ನಾಗಿ ಆಡ್ತಾ ಇದ್ದೀರಲ್ಲ. ಆರ್ತಿ ಮೇಡಮ್, ಇವಾಗ ನಿಮ್ ಸರ್ದಿ, ನೀವ್ ಆಡಿ. ಕಾಂತ ಒಂದ್ ನಿಮಿಷ, ರಾಜಣ್ಣ ಇನ್ನೂ ಹಾಡಿಲ್ಲ, ಅವ್ರು ಹಾಡಿದ್ಮೇಲೆ ಅಕ್ಕ ಹಾಡಿ. ಅಮೂಲ್ಯ ತಮಾಷೆ ಮಾಡ್ತಿದ್ಯಾ? ಪಾಪ ಧ್ರುವ ಹೇಗೆ ಹಾಡ್ತಾನ? ರಾಜಣ್ಣ ಹಾಡಿಲ್ಲ ಅಂದ್ರೆ ಏನು, ಅವ್ರ ಪರವಾಗಿ ನಾನೇ ಹಾಡು ಹೇಳ್ತೀನಿ. ಯಾವ್ದು ಅಕ್ಷರ ಕೊನೆ ಅಕ್ಷರ ಕಾಂತ? ಅಮು ರಾ. ಹಾ, ನೀನು ನಾಟಿ ಕೋಳಿ ಭಾರಿ ನಾಟಿಕೊಳ್ಳಿ. ನಾನು ಗುಮ್ಮೋಗುಳಿ ಬಿಟ್ರೆ ತೋರಿಸ್ತೀನಿ ನಿಂಗೆ 8 ತಿಕ್ಕಮ್ಮ. ಪರವಾಗಿಲ್ಲ ಲೀಲಾ, ನೀನು ಒಳ್ಳೊಳ್ಳೆ ಕತೆ ಬರಿಬೋದು. ಇವ್ರು ನನಗೋಸ್ಕರ ಈ ಥರ ಅಲ್ದಾಡ್ತಿದ್ದಾರೆ ಅಂದರೆ ನನ್ನ ಪ್ಲಾನ್ ವರ್ಕೌಟ್ ಆಗ್ತಿದೆ ಅಂತ ಅರ್ಥ. ಅತ್ತೆ ಇಲ್ಲಿದ್ದೀರಾ? ನಾವೆಲ್ಲಾ ಕಡೆ ಹುಡ್ಕೊಂಡ್ ಬಂದ್ವಿ. ಅದೇ ಏನ್ ಗೊತ್ತಾ, ನಾನು ಸರು ಒಂದು ಪಾಲಿಸಿನ ಫಾಲೋ ಮಾಡ್ತೀವಿ. ಅದೇನು ಅಂದ್ರೆ ಊಟನ ಅರ್ಧಕ್ಕೆ ಬಿಡಲ್ಲ, ಕತೆನ ಅರ್ಧಂಬರ್ಧ ಓದಲ್ಲ, ಆ ಸಿನಿಮಾನು ಅಷ್ಟೇ ಅರ್ಧ ನೋಡಲ್ಲ. ನಾನೇನ್ ಮಾಡ್ಲಿ ಅತ್ತೆ? ಅತ್ತೆ ಅದೇ ಕತೆನ ಅರ್ಥಕ್ಕೆ ಬಿಟ್ಬಿಟ್ರಲ್ಲ, ಮುಂದೇನಾಯ್ತು ಅಂತ ಹೇಳಿ. ಆಕ್ಚುಲಿ ಅದು ಕತೆ ಅಲ್ಲ, ಇಟ್ಸ್ ಬೇಸ್ಡ್ ಆನ್ ಟ್ರೂ ಸ್ಟೋರಿ, ನೈಜ ಘಟನೆ ಆಧಾರಿತ ಸರು. ಅದೇ 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 ಘಟನೆ ಘಟನೆ ಮುಂದೇನಾಯ್ತು ಅದನ್ನ ಹೇಳಿ. ಎಲ್ಲಿಗೆ ಬಿಟ್ಟಿದ್ದೆ? ಕಾಲ್ಜಾರಿ ಮುಂದೆ. ನೀವು ಪದೇ ಪದೇ ಈ ವಿಷಯ ಕೇಳಿದ್ರೆ ನಂಗೆ ನಾಚಿಕೆ ಆಗುತ್ತಪ್ಪ. ಕಾಲ್ ಜಾರಿ ಏಜೆ ಮೇಲೆ ಬೀಳಕ್ ಹೋದ್ಮೇಲೆ ಏನಿಲ್ಲ, ನನ್ನ ದುಪ್ಪಟ್ಟ ಚೇರಿಗೆ ಸಿಕ್ಕಾಕೊಂಡಿತ್ತು, ಅದಕ್ಕೆ ನಾನು ಸೇಫ್ ಆಗ್ಬಿಟ್ಟೆ ಅಷ್ಟೇ. ಅಷ್ಟೇನಾ? ಇಲ್ಲ ಇಲ್ಲ, ಇನ್ನೂ ಇದೆ. ಏನೂ ಇದೆಯಾ? ಏನು? ಅತ್ತೆ 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 ನೆಕ್ಸ್ಟ್ ಏನಾಯ್ತು? ಆಮೇಲೆ ನಂಗೆ ನಿದ್ದೆ ಬರ್ತಿದೆ ಅಂತ ನಾನು ಬೆಡ್ ಮೇಲೆ ಹೋದೆ.
ಆಗ ಏಜೆ ನನ್ನ ತಿನ್ನೋ ಹಾಗೆ ತಿನ್ನೋ ಹಾಗೆ ನಾನು ಅದಕ್ಕೆ ಕೇಳಿದೆ, ಏಜೆ ಯಾಕೆ ಆ ಥರ ನೋಡ್ತಿದ್ದೀರಾ, ನೀವು ಊಟ ಮಾಡಿಲ್ವಾ ಅಂತ. ಅದಕ್ಕೆ ಏಜೆ ನೀನ್ ನೋಡೋದಕ್ಕೆ ಕಾಶ್ಮೀರ್ ಆಪಲ್ ತರ ಇದೆಯಾ ಅಂತ ಹೇಳಿದ್ರು. ಹೇಳ್ಬಿಟ್ಟು ಆಮೇಲೆ ನನ್ನ ಹತ್ರ ಬಂದು ಇದೇ ತರ ನನ್ನ ಕೈ ಹಿಡ್ಕೊಂಡ್ರು. ಆಮೇಲೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡುದು, ಅದ್ ನಮ್ಗೆ ಗೊತ್ತು. ಆಮೇಲೆ ನಿಮ್ಗೆ ಗೊತ್ತಾಯ್ತು? ಗೆಸ್ ನೀವು ಒಂದು ಕೇಳಿ. ಓ ಗೆಸ್ ವರ್ಕಾ? ಸರಿ ಸರಿ, ಮಿಕ್ಕಿದ್ದು ನೀವೇ ಗೆಸ್ ಮಾಡಿ ಆಯ್ತಾ? ಬಾಯ್. ನೋಡಿ ಅಕ್ಕ, ಎಷ್ಟು ಕೊಬ್ಬು ಅವಳಿಗೆ, ನಮ್ಗೆ ಆಟ ಆಡಿಸ್ತಿದ್ದಾಳೆ. ನೋಡಿ ಹೀಗೆಲ್ಲ ಹೇಳ್ತಿದ್ದಾಳೆ ಅಂದ್ರೆ ಅಲ್ಲ ಆಗ್ಬಾರ್ದೇನೋ ಆಗಿದೆ ಕನ್ಫರ್ಮ್. ನೀವ್ಯಾಕೆ ಬರಕ್ ಹೋದ್ರಿ? ಆರ್ಯ ಇಲ್ಲಿ. ಸರ್, ಆರ್ಯ ಸರ್. ಸರ್ ಬರ್ಲಿಲ್ವಾ? ನಿಂತ್ಕೊಳ್ಳಿ. ಈಗ ತಾನೇ ಬೆಂಕಿ ಆರ್ಸಾಗಿದೆ, ನೀವು ಒಳಗೆ ಹೋಗೋದು ಬೇಡ. ಅಂತ ಅನಾಹುತ ಏನೂ ಆಗಿಲ್ಲ, ನೀವು ಬರೋ ಅವಶ್ಯಕತೆನೇ ಇರಲಿಲ್ಲ. ಎಲ್ಲ ನಾನು ನೋಡ್ಕೋತೀನಿ. ನಾನ್ ಬರೋ ಅವಶ್ಯಕತೆ ಇರ್ಲಿಲ್ಲ ಅಂದ್ರೆ ಆರ್ಯ ಸರ್ ಬರ್ಬೇಕಿತ್ತಾ? ಎಲ್ಲ ನೀವೇ ನೋಡ್ಕೋತೀರಾ ಅನ್ನೋದನ್ನ ನಾನು ಹೇಗ್ ನಂಬ್ಲಿ? ನೀವು ನಂಬಿಕೆನೆ ಉಳಿಸ್ಕೊಂಡಿಲ್ವಲ್ಲ ಜೇಂಡೆ ಸರ್. ಮುಳ್ಳಾಗಿರೋದೆಲ್ಲ ಕೆಟ್ಟದ್ದೇ ಅಲ್ಲ ಮೇಡಮ್, ಬೇಲಿನೂ ಮುಳ್ಳೆ, ಕಾವಲ್ ಕಾಯುತ್ತೆ. ಮನೆ ಹೊರಗಿದ್ರಷ್ಟೇ ಬೇಲಿ, ನಡು ಮನೇಲಿ ಓಡಾಡೋರ್ ಕಾಲಕ್ಕೆ ಚುಚ್ಚೋದನ್ನ ಬೇಲಿ ಅನ್ನಲ್ಲ. ಈ ರೀತಿಲಿ ನೀವ್ ಯಾವತ್ತೂ ಯೋಚಿಸೇ ಇಲ್ಲ ಅಲ್ವಾ ಮಿಸ್ಟರ್ ಕೇಶವ್ ಜೇಂಡೆ? ಅನಾಹುತ ಆಗಿದೆ ಅನ್ನೋದು ಗೊತ್ತಾದ ಮೇಲೂ ಅದನ್ನ ಚೆಕ್ ಮಾಡದೆ ಹೋದ್ರೆ ತಪ್ಪಾಗತ್ತೆ. ಮೇಡಮ್, ಆರ್ಯ ಸರ್ ಇದ್ದಿದ್ರೆ ನೀವು ಖಂಡಿತ ಜೊತೆಲಿ ಹೋಗ್ಬೋದಿತ್ತು. ನೀವೊಬ್ಬರೇ ಹೋಗಿ ಏನಾದರೂ ಅಪಾಯ ಆದ್ರೆ ನಾನಿದ್ದು ಹೀಗಾಯ್ತಲ್ಲ ಅನ್ನೋ ಪಾಪ ಪ್ರಜ್ಞೆಯಿಂದ ನಾನು ಸಾಯೋರ್ಗೂ ಹೊರಗಡೆ ಬರೋಕ್ಕಾಗಲ್ಲ. ಆಮೇಲೆ ಆರ್ಯ ಸರ್ ಕೇಳೋ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇರಲ್ಲ, ಅರ್ಥ ಮಾಡ್ಕೊಳ್ಳಿ. ಓ, ಪಾಪ ಪ್ರಜ್ಞೆಯಿಂದ ಸಾಯೋವರೆಗೂ ಹೊರಗೆ ಬರಕ್ಕಾಗಲ್ಲ ಅಂದ್ರಲ್ಲ, ಅಂಥದ್ದೇನಾದ್ರೂ ನಿಮ್ ಜೀವನದಲ್ಲಿ ಘಟನೆಗಳು ನಡೆದಿದೆಯಾ ಚೇಂಡೆ? ನಿಮ್ ಈ ಮಾತಿಗೆ, ನಾಟಕಕ್ಕೆ ಇಡೀ ಜಗತ್ ಬಲಿಯಾಗಿರ್ಬೋದು, ಆದ್ರೆ ನಾನ್ ಬಲಿ ಆಗಲ್ಲ. ನೀವಿಬ್ರು ಸೇರಿ ಆಡಿರೋ ಒಂದೊಂದು ನಾಟಕನೂ ಇಡೀ ಜಗತ್ತಿನ ಮುಂದೆ ಸಾಕ್ಷಿ ಸಮೇತ ತಂದು ನಿಲ್ಲಿಸ್ತೀನಿ. ಜಾಸ್ತಿ ಸಮಯ ಇಲ್ಲ ಮಿಸ್ಟರ್ ಕೇಶವ್ ಜೇಂಡೆ. ನಿಮ್ ಕೈಲಿ ಏನೇನೆಲ್ಲ ಕಾಪಾಡ್ಕೊಳ್ಳೋದಕ್ಕಾಗುತ್ತೋ ಕಾಪಾಡ್ಕೊಳ್ಳಿ.
ನೀವು ಆರಾಮಾಗಿರ್ಬೇಕು. ಅದನ್ನ ಬಿಟ್ಟು ಮನ್ಸ್ನಾಗ ಇಷ್ಟೊಂದು ಯೋಚನೆ ಮಾಡಿದ್ರೆ ಹೆಂಗೆ ಅವಳಿ? ಆಗಲ್ಲ ಕಮಲಿ, ನನ್ನ ಮನಸ್ಸಲ್ಲಿರೋದನ್ನ ನಿನ್ನ ಹತ್ರ ಹೇಳ್ಕೊಂಡ್ರೆ ನನ್ನ ಮನಸ್ಸು ಹಗರ ಆಗತ್ತೆ. ಏನ್ ಮಾಡ್ಲಿ, ನಾವು ನಂಬ್ಕೊಂಡಿರೋರೆ ನಮಗ್ ಮೋಸ ದ್ರೋಹ ಮಾಡಿದ್ರೆ ಯಾರನ್ನ ನಂಬಬೇಕು ಹೇಳು? ಈ ನಂಬಿಕೆ ದ್ರೋಹನ ಮರೆಯಕ್ಕಾಗತ್ತಾ? ನೀವು ಬೇಜಾರು ಮಾಡ್ಕೋಬೇಡಿ ಅಜ್ಜಿ. ನಿಮ್ಮ ಮನ್ಸ್ನಾಗ ಏನ್ ನಡೀತೈತೆ ಅಂತ ನನ್ಗೆ ಅರ್ಥ ಆಯ್ತೈತೆ. ಅದು ನೀವೇನು ಯೋಚನೆ ಮಾಡಬೇಡಿ. ಆ ಅನೇಕಂಗೆ ಖಂಡಿತವಾಗ್ಲೂ ಶಿಕ್ಷೆ ಆಗೇ ಆಯ್ತೈತೆ. ಕೆಟ್ಟ ಮೇಲೆ ಬುದ್ಧಿ ಬರುತ್ತೆ ಅಂತಾರೆ, ಆದ್ರೆ ಇವಳು ಇಷ್ಟೊಂದು ಕೆಟ್ಟ ಮೇಲೂ ಬುದ್ಧಿ ಬಂದಿಲ್ಲ ಅಂದ್ರೆ ನಿಜವಾಗ್ಲೂ ಇವಳು ನನ್ನ ಮೊಮ್ಮಗಳೇನ ಅಂತ ಅನುಮಾನ ಬರ್ತಿದೆ ಕಮಲಿ. ಪಾಪ ನಮ್ಮನೆಯವರು ಹುಷಾರಿಲ್ಲದೆ ಎಷ್ಟು ಒತ್ತಾಡ್ತಾ ಇದ್ರು. ಒಂದ್ 4 ದಿನ ಕೂಡ ಸಂತೋಷವಾಗಿ ಒಂದೆರಡು ಮಾತಾಡ್ಲಿಲ್ಲ. ಸ್ವಂತ ತಾತ ಅಂತನೂ ನೋಡ್ದೆ ಅನೇಕ ಅವ್ರನ್ನ ಸಾಯಿಸ್ಬಿಟ್ಲು. ಇದೆಲ್ಲ ನೋಡ್ಕೊಂಡು ನಾನು ಹೇಗ್ ನೆಮ್ಮದಿಯಾಗಿರ್ಲಿ ಕಮಲಿ? ಪಾಪ ಸ್ವಂತ ಮೊಮ್ಮಗಳೇನೆ ನನ್ನನ್ನ ಸಾಯಿಸುವಾಗ ಅದೆಷ್ಟು ಹಿಂಸೆ ಪಟ್ಟು ಪ್ರಾಣ ಬಿಟ್ಟಿರ್ಬೇಕು ನಿಮ್ ತಾತ. ಪಾಪ. ಅಳ್ಬೇಡಿ ಅಜ್ಜಿ, ಆಗಿದೆಲ್ಲ ಆಗೋಗೈತೆ. ಇವಾಗ ಏನ್ ಮಾಡಕ್ಕಾಯ್ತೈತೆ ಹೇಳಿ? ಮುಂದೆ ಯಾವ್ದೇ ತಪ್ಪು ಆಗದೆ ಇರೋ ತರ ನೋಡ್ಕೊಳಮ್ಮ. ತಾತ ಇನ್ಸಾವ್ಗೆ ನ್ಯಾಯ ಕೊಡ್ಸುಮ್ಮ ಅಜ್ಜಿ. ನಾವೆಲ್ಲರೂ ಯಾವಾಗ್ಲೂ ನಿಮ್ ಜೊತೆಗಿರ್ತೀವಿ. ನೀವೆಲ್ಲ ನನ್ನ ಜೊತೆ ಇದ್ದೀರಾ ಅನ್ನೋದೇ ನನ್ನ ಸಮಾಧಾನ ನಮ್ಮ. ಸರಿ, ಇವಾಗ ನೀವು ರೆಸ್ಟ್ ಮಾಡಿ. ಶ್ಯಾಮ, 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 ಅಖಿಲ್. ಅಂಕಲ್, ಏನು ಏನೋ ಹುಡುಕ್ತಿದ್ಯಾ? ಅದು ನಿಮ್ ಡ್ಯಾಡಿ ಜೊತೆ ಹೋಗ್ಲಿಲ್ವಾ? ಅಂದ್ರೆ ಅಂಕಲ್, ಅದು ಆಕ್ಚುಲಿ ನನ್ನ ಕಾರ್ ಟ್ರಬಲ್ ಕೊಡ್ತು. ಮೆಕ್ಯಾನಿಕ್ಗೆ ಬಾ ಅಂತ ಫೋನ್ ಮಾಡಿದ್ದೆ. ಅವನು ಬಂದಿರಬೇಕು, ಇಲ್ಲೇ ಎಲ್ಲೋ ಇರಬೇಕು. ಅವನಿಗೋಸ್ಕರನೇ ಹುಡುಕ್ತಾ ಇದ್ದೆ. ನೀವು ಹೊರಡಿ ಅಂಕಲ್, ನನ್ನ ಕೆಲಸ ಮುಗಿಸ್ಕೊಂಡು ಹೋಗ್ತೀನಿ. ಸರಿ ಅಖಿಲ್. ಥ್ಯಾಂಕ್ ಯು ಅಂಕಲ್. ಶಪ್ಪಾ, ಇಲ್ಲೆಲ್ಲೂ ಶ್ಯಾಮ ಇಲ್ಲ ಅಂದ್ರೆ ಖಂಡಿತ ಸ್ಕೂಟಿ ತರೋದಕ್ಕೆ ಫ್ಯಾಕ್ಟ್ರಿಗೆ ಹೋಗಿರ್ತಾಳೆ. ಅಲ್ಲಿ ಹೋಗಿ ನೋಡ್ಬೇಕು. ಅತ್ತೆ, ಶ್ಯಾಮಗೇನೂ ಆಗಲ್ಲ, ನೀವು ಹೆದರ್ಕೋಬೇಡಿ. ಅಭಯ್ ಅವರೇ,
ಥ್ಯಾಂಕ್ ಯು. ಅವನೇ ಆದಿಶೇಷ ಅಂತ ಅವಳಿಗೆ ಏನಾದ್ರೂ ಗೊತ್ತಾಯ್ತಾ? ಅದಕ್ಕೆ ಹೀಗೆ ಆಡ್ತಾ ಇದ್ದಾಳ. ಶಿವಾನಿ ಅವರೇ, ಏನ್ ವಿಷಯ? ಸಂತೋಷ ಆಗ್ತಿದೆ, ತುಂಬಾ ಸಂತೋಷ ಆಗ್ತಿದೆ. ಯಾಕೆ? ಇರೋ ಕಡಿಮೆ ಸಮಯದಲ್ಲಿ ಆ ವಿಶೇಷವಾದ ಜಾತಕದ ಹುಡುಗನ ಹುಡುಕಿ ಮಯೂರಿಗೆ ಮದ್ವೆ ಮಾಡಿಸೋದು ನನ್ನ ಜವಾಬ್ದಾರಿ ಆಗಿತ್ತು. ಆದ್ರೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲದೆ ನಾನು ಯೋಚನೆ ಮಾಡ್ಕೊಂಡು ಕೂತಿದ್ದೆ. ನೀವು ಬಂದು ಕ್ಷಣ ಮಾತ್ರದಲ್ಲಿ ನನ್ನ ಚಿಂತೆ ಎಲ್ಲ ದೂರ ಮಾಡಿದ್ರಲ್ಲ, ನಿಮಗೆ ನಿಜವಾಗ್ಲೂ ದೊಡ್ಡ ಮನ್ಸಿದೆ ಅಭಯ್ ಅವರೇ. ನಾನು ಬಂದಿರೋದೇ ಎಲ್ಲರ ಚಿಂತೆ ದೂರ ಮಾಡ್ಬೇಕು ಅಂದ್ಮೇಲೆ ನಾನು ಹೇಗ್ ಸುಮ್ನಿರ್ಲಿ? ಸರಿ, ಆ ಹುಡುಗ ಎಲ್ಲಿದ್ದಾನೆ? ಏನ್ ಮಾಡ್ತಾ ಇದ್ದಾನೆ? ಹುಡುಗ? ಯಾವ ಹುಡುಗ? ಅದೇ ವಿಶೇಷವಾದ ಜಾತಕದ ಹುಡುಗ. ಓ, ವಿಶೇಷವಾದ ಜಾತಕದ ಹುಡುಗ. ಅವನು ಆರಾಮಾಗಿ ಓಡಾಡ್ಕೊಂಡಿದ್ದಾನೆ. ಅಂದ್ರೆ ಅವ್ನು ನಿಮಗ್ ಗೊತ್ತಾ? ನೀವು ನೋಡಿದ್ದೀರಾ? ನನಗೆ ಹೇಗೆ ಗೊತ್ತಿರಕ್ ಸಾಧ್ಯ? ಅವ್ನು ಯಾರು ಅಂತ ಗೊತ್ತೇ ಇಲ್ಲ, ನಾನು ನೋಡೇ ಇಲ್ಲ. ಮತ್ತೆ ಈಗ ತಾನೇ ಆರಾಮಾಗಿ ಓಡಾಡ್ಕೊಂಡಿದ್ದಾನೆ ಅಂತ ಹೇಳಿದ್ರಿ. ಅದ ಮದುವೆ ವಯಸ್ಸಿಗೆ ಬಂದಿರೋ ಹುಡುಗರು ಆರಾಮಾಗಿ ಓಡಾಡ್ಕೊಂಡಿರ್ತಾರಲ್ಲ, ಹಾಗೆ ಹೇಳ್ದೆ ಅಷ್ಟೇ. ಸರಿ, ಹಾಗಾದ್ರೆ ಈಗ ಆ ಹುಡುಗನ ಬಗ್ಗೆ ಗೊತ್ತಾಗ್ಬೇಕಲ್ಲ. ಹಾ, ಹುಡುಗನ ಬಗ್ಗೆ ಡೀಟೇಲ್ಸ್ ಕಳ್ಸೋದಕ್ಕೆ ಹೇಳ್ತೀನಿ ಬಿಡಿ. ಶುಭಶ್ಯಂ ಶೀಘ್ರಂ ಅಂತಾರಲ್ಲ, ನೀವೊಂದ್ ಕೆಲಸ ಮಾಡಿ, ಆ ಹುಡುಗನ್ಗೆ ಜಾತಕ ತಗೊಂಡು ನಾಳೆನೆ ಆಚಾರ್ಯರ ಮನೆಗೆ ಬರಕ್ ಹೇಳಿ. ಜಾತಕ ಎಲ್ಲ ನೋಡಿ ಹೊಂದಾಣಿಕೆ ಆದ್ರೆ ಮಾತುಕತೆ ಮುಗಿಸ್ಬಿಡೋಣ. ಹಾ, ಹಾಗೆ ಆಗ್ಲಿ. ನಾನು ಅವ್ರಿಗೆ ಮೆಸೇಜ್ ಮಾಡಿರ್ತೀನಿ. ಆಚಾರ್ಯರ ಮನೆ ಲೊಕೇಶನ್ ಕಳ್ಸಿದ್ರೆ ಸಾಕಲ್ವಾ? ಸರಿ. ಥ್ಯಾಂಕ್ಸ್ ಅಭಯ್ ಅವರೇ. ಥ್ಯಾಂಕ್ಸ್ ಯಾಕೆ? ನೀವು ಮೇಲಿಂದ ಮೇಲೆ ನನಗೆ ಸಹಾಯ ಮಾಡ್ತಾನೆ ಇದ್ದೀರಾ. ಯಾವ ಜನ್ಮದ ಋಣನೋ ಏನೋ, ನೀವು ನನಗೆ ತುಂಬಾ ಹತ್ರದವ್ರು ಅನ್ಸ್ತೀರಾ. ತಗೊಳ್ಳಿ ಅಮ್ಮರ. ಏನ್ ಚಿನ್ನಪ್ಪ ಇದು? ಸೀರೆ ಅಮ್ಮರ, ನಿಮ್ಗೋಸ್ಕರ ತಂದಿದ್ದು. ಇಷ್ಟು ವರ್ಷ ನಾನು ನಿಮ್ಗೆಲ್ಲ ರಾಖಿ ಕಟ್ತಾ ಬಂದಿದ್ದೀನಿ, ಆದ್ರೆ ಈ ವರ್ಷ ಆದಷ್ಟು ಸಂತೋಷ ಯಾವತ್ತೂ ಆಗಿರ್ಲಿಲ್ಲ. ಏನ್ ಇಷ್ಟ ಅಂತ ತಿಳ್ಕೊಂಡು ಕೊಡೋ ಉಡುಗೊರೆ ಇದೆಯಲ್ಲ, ಅದು
ಶ್ರೇಷ್ಠವಾದ ಉಡುಗೊರೆ. ಅಂಥ ಉಡುಗೊರೆನ ನೀನ್ ಕೊಟ್ಟಿದೀಯ ಚೆನ್ನಪ್ಪ. ಉಡುಗೊರೆ ಅನ್ನೋದು ಭಾರಿ ಬೆಲೆದೇನೂ ಆಗಿರ್ಬೇಕಾಗಿಲ್ಲ. ಉಡುಗೊರೆ ಕೊಡಬೇಕು ಅನ್ನೋ ಮನಸ್ಸಿರ್ಬೇಕು ಅಷ್ಟೇ. ಚೆನ್ನಪ್ಪ, ಇಷ್ಟೊಂದು ಭಾರಿ ಬೆಲೆ ಇರೋ ರೇಷ್ಮೆ ಸೀರೆ ತಗೊಂಡ್ಬಂದಿದೀಯಲ್ಲ, ಯಾಕೆ ಇಷ್ಟೊಂದೆಲ್ಲ ಖರ್ಚು ಮಾಡ್ಬೇಕಾಗಿತ್ತು? ಅಮ್ಮೋರೆ, ಏನಿದು ರಮೇಶ? ಓಪನ್ ಮಾಡಿ ನೋಡಿ ಅಮ್ಮೋರೆ, ನಿಮ್ಗೆ ಆಶ್ಚರ್ಯಕರವಾದ ಉಡುಗೊರೆ. ರಮೇಶ, ಜೇನುತುಪ್ಪ ಅಂದ್ರೆ ನನಗಿಷ್ಟ ಅಂತ ನಿನಗೆ ಹೇಗೆ ಗೊತ್ತಾಯ್ತು? ಅವ್ರು ಹೇಳಿದ್ರು ಅಮ್ಮೋರೆ. ನೀವು ಅಪಾರ್ಥ ಮಾಡ್ಕೊಂಡಿರೋ ತರ, ಭಯ ಪಡ್ತಿರೋ ತರ ಅಲ್ಲಿ ಏನೂ ನಡೀತಿಲ್ಲ. ಹಾರಿಕಾ ಖುಷಿಯಾಗೇ ಇದ್ದಾಳೆ. ಅಲ್ಲಿ ನಿಂದೆ ಅಪ್ಪರ್ ಹ್ಯಾಂಡ್ ಅಂತೆ? ಆ ತರ ಏನೂ ಇಲ್ಲ ಚಿಕ್ಕಮ್ಮ. ಯಾಕಿಲ್ಲ? ನನ್ ಕಣ್ಣಾರೆ ನೋಡಿದೀನಿ, ಕಿವಿಯಾರೆ ಕೇಳಿದೀನಿ. ಮತ್ತೆ ನಿನ್ನ ದೇವತೆ ಮನೆ ಬೆಳಗೋ ನಂದಾದೀಪ ಅನ್ಕೊಂಡಿದ್ದಾರೆ. ಅದು ಅವರ ಅಭಿಮಾನ. ಮತ್ತೆ ನನ್ ಬೇಬಿ ಮೇಲೆ ಯಾಕಿಲ್ಲ? ನನ್ಗಿಂತ ಜಾಸ್ತಿ ಅತ್ತೆ ಹಾರಿಕನ್ನೇ ಇಷ್ಟಪಡ್ತಿರೋದು. ಸುಳ್ಳು. ನನ್ ಬೇಬಿ ಅಲ್ಲಿ ಒಬ್ಳು ಕೆಲಸದೋಳು. ಆ ತರ ನೀವು ಅಪಾರ್ಥ ಮಾಡ್ಕೊಂಡಿದ್ದೀರಾ. ಸರಿ, ನಿನ್ ಗಂಡ ಸಂಪಾದನೆ ಮಾಡ್ತಿದ್ದಾರೆ, ನಿಮ್ ಭಾವ ಸಂಪಾದನೆ ಮಾಡ್ತಿದ್ದಾರೆ, ಮತ್ತೆ ಅಖಿಲ್ಗೆ ಯಾವ ಸಂಪಾದನೆನೂ ಇಲ್ವಲ್ಲ? ಅವನೇನು ಸಂಪಾದನೆ ಮಾಡ್ತಿಲ್ವಲ್ಲ? ಕೊನೆ ಸೊಸೆ ಅಂತ ಹೇಗ್ ಹಾರಿಕಾಗ್ ಯಾವ ಕೆಲ್ಸಾನು ಹೇಳ್ತಿಲ್ವೋ, ಅದೇ ತರ ಕೊನೆ ಮಗ ಅಂತ ಅಖಿಲ್ಗೂ ಯಾವ ಕೆಲ್ಸಾನು ಹೇಳ್ತಾ ಇಲ್ಲ. ಎಷ್ಟು ದಿನ ಖಾಲಿ ಕೂತಿರ್ತಾನೆ? ಸಂಪಾದನೆ ಇಲ್ದಿರೋನ್ಗೆ ಸ್ವಾತಂತ್ರ್ಯ ಇರಲ್ಲ, ಪ್ರೀತಿ ಗೌರವ ಸಿಗಲ್ಲ, ಐಡೆಂಟಿಟಿನೂ ಇರಲ್ಲ. ಹಾಗಿರ್ಬೇಕಾದ್ರೆ ಹಾರಿಕಾಗೂ ಯಾವುದೇ ತರದ ಬೆಲೆ, ಗೌರವ, ಮರ್ಯಾದೆ ಇರಲ್ಲ. ಮೊನ್ನೆ ಹಾರಿಕಾ ಹೊರಗೆ ಹೋಗಿದ್ದಾಗ ಅವಳ ಫ್ರೆಂಡ್ ಸಿಕ್ಕಿ ಹೇಳ್ಸದ್ರಂತೆ. ಅಟ್ಲೀಸ್ಟ್ ಕಾರ್ ಕೂಡ ಇಲ್ಲ ಅಂತ ಇನ್ಸಲ್ಟ್ ಮಾಡಿದ್ರಂತೆ. ಅದಕ್ಕೇನು ಉತ್ತರ ಕೊಡ್ತೀಯಾ? ನನ್ ಬೇಬಿಗೆ ಹರ್ಟ್ ಆಗಿದೆ. ಅದೆಲ್ಲ ಸಣ್ಣ ಪುಟ್ಟ ವಿಷಯಗಳು ಚಿಕ್ಕಮ್ಮ. ಆದ್ರೆ ನನ್ಗದೇ ದೊಡ್ಡ ವಿಷಯ. ನಾನ್ ಆ ಥರದ್ದನ್ನ ಸಹಿಸೋದಿಲ್ಲ. ಅದಕ್ಕೆ ನನ್ನ ಮಗಳು ಅಳಿಯನ್ಗೆ ಬೇರೆ ಮನೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಅದಕ್ಕೊಪ್ಕೊಂಡ್ರೆ ಹಾರಿಕಾ ಬರ್ತಾಳೆ. ಎಲ್ರ ಜೊತೆಗಿರ್ಬೇಕು ಅನ್ನೋದು ನನ್ನ ಅತ್ತೆ ಮಾವನವ್ರಿಗಿರೋ ಆಸೆ. ದಯವಿಟ್ಟು ನಮ್ ಕೂಡು ಕುಟುಂಬನ ಒಡಿಬೇಡಿ. ಹಾಗಂತ ನನ್ ಬೇಬಿ ನಿಮ್ ಕೂಡು ಕುಟುಂಬದಲ್ಲಿದ್ದು ಕಷ್ಟ ಪಡ್ಬೇಕಾ? ಬೆಲೆ, ಮರ್ಯಾದೆ, ಗೌರವ ಇಲ್ದೇ ಇರೋ ಕಡೆ ಬದುಕ್ಬೇಕಾ? ಹಾಗಲ್ಲ ಚಿಕ್ಕಮ್ಮ. ಹಾಗಾದ್ರೆ ಒಂದ್ ಕೆಲ್ಸ ಮಾಡು. ನೀನು, ನಿನ್ನ ಗಂಡ, ನಿನ್ನ ಮಕ್ಕಳು ಆ ಮನೆಯಿಂದ ಹೊರಟೋಗಿ. ಆಗ ಹಾರಿಕನ್ನ ಕಳಿಸ್ತೀನಿ. ಒಂದೋ ಆ ಮನೆಯಿಂದ ಹಾರಿಕಾ, ಅಖಿಲ್ ಹೊರಗ್ ಬರ್ಬೇಕು, ಇಲ್ಲ
ನೀನು ನಿನ್ನ ಗಂಡ ಮಕ್ಕಳಾದ್ರೂ ಹೊರಗೆ ಹೋಗ್ಬೇಕು. ನೀನಿರೋ ಮನೇಲಿ ಹಾರಿಕಾ ಇರಬಾರ್ದು. ಯಾಕೆ ಚಿಕ್ಕಮ್ಮ? ನೀನಿದ್ರೆ ಹಾರಿಕಾಗೆ ಬೆಲೆ ಇರಲ್ಲ. ಏನ್ರಿ ಏನ್ ಹುಡುಕ್ತಿದ್ರಾ? ಏನಿಲ್ಲ, ಅದು ನೀರ್ ಖಾಲಿಯಾಗೋಗಿದೆ. ನೀರೇನು? ಎಳ್ನೀರ ಕೊಡಿಸ್ತೀನಿ ಮೊನ್ನೆ. ಅಣ್ಣ ಎಳ್ನೀರು ನೋಡಿ. ನೋಡ್ದ ಗುರು, ಈ ರೋಡಲ್ಲಿ ಕಣ್ಣಿ ಕಾಣೋಂಥದ್ದು ಏನು ಇಲ್ಲ ಅಂದೆ ಅಲ್ಲ. ಒಳ್ಳೆ ಕಲರ್ ಬಂದು ನಿಂತಿದೆ ನೋಡು ಮಾಮ್. ಬೈಕಲ್ಲಿ ಹೋದ್ರೆ ಇಂಥವಳನ್ನ ಕೂರ್ಸ್ಕೊಂಡು ಹೋಗ್ಬೇಕು ಕಲ. ನಾನ್ ನೋಡು ನಿನ್ ಜೊತೆ ಹೋಯ್ತಾವ್ನಿ. ಇವಳನ್ನ ನೋಡಿ ಬಾಡಿ ಹೀಟ್ ಆಗೋಯ್ತು ಕಲ. ಲೋ ಮುದ್ಕಪ್ಪ, ಇನ್ನೊಂದು ಎಳ್ಳಿ ನೋಡಿಲ್ಲ? ಮೆಸ್ಸು ನಾವಸಿ ಆ ಕಡೆ ಹೋಗುಮ. ಯಾಕೆ? ಸುಮ್ಕೆ ಆ ಕಡೆ ಹೋಗುಮ ಅಂತ. ಬೇಡ ಶ್ರೀ, ಇಲ್ಲೇ ನಿಂತ್ಕೊಂಡು ಕುಡಿಯೋಣ. ಶ್ರೀ, ಆಮೇಲೆ ಈ ದೊರೆ ನಿಮ್ನ ಕಾಂಟ್ಯಾಕ್ಟ್ ಮಾಡ್ಲಿಲ್ವಾ? ಇಲ್ಲ. ಅವನ್ ಬಗ್ಗೆ ಒಂದ್ ಚೂರನ ಹಿಂಟ್ ಸಿಕ್ಕಿದ್ರೆ ಅವ್ನ್ ಯಾರು ಅಂತ ಕಂಡು ಹಿಡಿಯಕ್ ಟ್ರೈ ಮಾಡ್ಬೋದು. ಬರೀ ಹಚ್ಚೆನ ಇಟ್ಕೊಂಡು ಹೇಗ್ರಿ ಕಂಡು ಹಿಡಿಯೋದು? ಅದೇನೆಯ, ನಿಮ್ಗೆ ಯಾವಾಗ ಭೇಟಿ ಆಗ್ಬೇಕು ಆಗ ಅವನೇ ಬರ್ತಾನಂತೆ. ನೀವೊಂದ್ ಮುಖ ನೋಡಿಲ್ಲ ಅಲ್ವಾ? ಇಲ್ಲ ಮಿಸ್ಸು. ಇರ್ಲಿ ಬಿಡಿ, ನಾನೇ ದುಡ್ಡು ಕೊಡ್ತೀನಿ. ಪರವಾಗಿಲ್ಲ ರೀ, ನಾನು ಕೊಡ್ತೀನಿ ಬಿಡಿ. ಇಲ್ಲ ಶ್ರೀ, ನನಗ್ ದಾಹ ಆಯ್ತು ಅಂತ ನಾವಿಲ್ಲಿ ಬಂದಿದ್ದು ತಾನೆ. ನೀವು ನನ್ನ ಮನೆವರೆಗೂ ಡ್ರಾಪ್ ಬೇರೆ ಮಾಡ್ತಿದ್ದೀರಾ. ನಾನೇ ಕೊಡ್ತೀನಿ. ಅಲ್ಲ ಮುದ್ಕಪ್ಪ ಬರೋಣ. ಅಣ್ಣ ಕಾಸು ಕೊಡ್ಲಿಲ್ಲ. ಮರ್ದಲ್ಲಿ ಬಿಡೋ ಎಳ್ನೀರಿಗೆ ನಿನ್ಗೆ ಕಾಸು? ನೀನೇನು ಎಳ್ನೀರು ತಯಾರು ಮಾಡಿದ್ಯಾ? ನಾವ್ ಎಣ್ಣೆ ಹೊಡೆದ್ರೆ ಕಾಸು ಕೊಡಲ್ಲ, ಇನ್ ಎಳ್ನೀರ್ ಕಾಸು ಕೊಟ್ಬಿಡ್ತೀವಾ? ನಡಿಲ್ಲ ಮ್ಯಾಮ್. ಏಯ್ ನಿಂತ್ಕೊಳ್ರ. ಅಣ್ಣ ಅಣ್ಣ ಅಣ್ಣ, ಹಿಂಗ್ ಕಾಸು ಕೊಡದೆ ಹೋಗೋದು ತೆಪ್ಪಲ್ವೇ? ನೀವೇ ಹೇಳಿ. ಏಯ್ ಯಾರ್ಲಾ ನೀನು? ನಿಂದೆಷ್ಟೈತೆ ಅಷ್ಟು ನೋಡ್ಕ. ಕುಡ್ದು ಕಾಸು ಕೊಡದೆ ಹೋಗೋದಲ್ದೆ ಕೊಬ್ಬರಿ ತೋರಿಸ್ತೀರೇನ್ರೋ? ಮೆಸ್ಸು ನೀವು ಸುಮ್ಕೇರಿ, ನಾನು ಮಾತಾಡ್ತೀನಿ. ಅಣ್ಣ ತೆಪ್ಪು ಕಣಣ್ಣ, ಪಾಪ ಅಜ್ಜ ಇದನ್ನ ನಂಬ್ಕೊಂಡೆ ಜೀವನ ಮಾಡ್ತಾವನೆ. ಆ ಎಳ್ಳಿನೆಲ್ಲ ಇಲ್ಲಿ ಗಂಟೆ ಎತ್ಕೊಂಬರಕ್ಕೆ ಎಷ್ಟು ಕಷ್ಟ ಬಿದ್ದಾವ ಅಂತ ಅವನಿಗೆ ಮಾತ್ರ ಗೊತ್ತು. ನೀವು ಮಾಡ್ತಾರೆ ತೆಪ್ಪು ಕಾರಣ. ಏನ್ಲಾ ಫಿಗರ್ ಜೊತೆಗಳು ಅಂತ ಫಿಲಮ್ ತೋರಿಸ್ತಿದ್ಯಾ? ಅಬ್ಬಾ ಬದುಕ್ತು ಬಡ ಜೀವ. ಏನ್ ನನ್ನನ್ನೇ ಯಾಮಾರಿಸ್ತಿದ್ಯಾ? ಇಷ್ಟ ದಿನ ನೋಡಿದ್ರೆ ಹೋಟೆಲಿಂದ ಹೋಟೆಲ್ ಸುತ್ತಿಸ್ತಾ ಇದ್ದೆ, ಇವಾಗ ನೋಡಿದ್ರೆ ಈ ಕಿತ್ತೋಗಿರೋ ಮನೆ ಕರ್ಕೊಂಡ್ ಬಂದಿದ್ಯಾ? ಹಳ್ಳಿ ಮನೆ ಅಂದ್ರೆ ಒಳ್ಳೆ ತೋಟದ ಮನೆ ತರ ದೊಡ್ಡದಾಗಿರುತ್ತೆ ಅಂತ ಅನ್ಕೊಂಡ್ರೆ ಇದು ಏನಿದು? ಸ್ವಲ್ಪ ನಾನು ಹೇಳೋದನ್ನ ಕೇಳು ಬೇಬಿ ಪ್ಲೀಸ್. ಮಾತಾಡ್ಬೇಡ ನೀನು. ನನಗ್ ಬರ್ತಾ ಇರೋ ಕೋಪಕ್ಕೆ ನನ್ನ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಪ್ಲೀಸ್ ಬೇಬಿ. ಏನು ನನ್ನ ಹತ್ರನೇ ಆಟ ಆಡ್ತಿದ್ಯಾ? ಕಾಮ್ ಡೌನ್ ಬೇಬಿ, ಲೆಟ್ ಮಿ ಎಕ್ಸ್ಪ್ಲೇನ್.
ಎಕ್ಸ್ಪ್ಲೇನ್ ಅಂತ ಹೇಳಿ ಮತ್ತೆ ಅಜ್ಜಿ ತಾತನ ಕತೆ ಹೇಳಿದ್ರೆ ನಿನ್ನ ಇಲ್ಲೇ ಸಾಯಿಸಿ ಊದಾಕ್ಬಿಡ್ತೀನಿ. ಇದನ್ ಯಾರಾದ್ರೂ ಮನೆ ಅಂತಾರ, ಒಳ್ಳೆ ಕೋಳಿ ಗೂಡ್ ತರ ಇದೆ. ಇಲ್ಲಿ ನಾನಿರ್ಬೇಕಾ? ಏಯ್, ಎಲ್ಲಿ ನಿಮ್ ತಾತ? ನೀನ್ ನನ್ನನ್ನು ಇಲ್ಲಿ ಕರ್ಕೊಂಬಂದಿದೆ ನಿಮ್ ತಾತನ್ ಕತೆ ಹೇಳಿ. ಎಲ್ಲಿ ನಿನ್ ಸ್ಟೋರಿ ಹೀರೋ? ನಿನ್ ತಾತನೇ ಕಾಣಿಸ್ತಾ ಇಲ್ಲ. ಅದು ಅವರು ನಮಗೋಸ್ಕರ ಕಾಯ್ತಾ ಕೂರಲ್ಲ ಬೇಬಿ. ಒಂಥರ ವಿಚಿತ್ರ ಪಾರ್ಟಿ. ಇಷ್ಟೊತ್ತಿಗೆ ಅವ್ರು ಆಗ್ಲೇ ಹೊಲದ ಕಡೆ ಹೋಗ್ಬಿಟ್ಟಿರ್ತಾರೆ. ನನ್ ರೇಕ್ಸ್ ಬೇಡ ಬಾಲ. ನಿನ್ನಾಣೆಗೂ ಬೇಬಿ, ನಮ್ ತಾತ ನಮಗ್ ಬೇಕಾದ ಕೈಗೆ ಸಿಗಲ್ಲ. ಅವ್ರು ಬಂದಾಗಷ್ಟೇ ನಾವ್ ನೋಡಕ್ ಆಗೋದು. ಬೇಬಿ, ಯಾಕೆ ಬೇಬಿ ಇಷ್ಟೊಂದು ಅಪ್ಸೆಟ್ ಆಗ್ಬಿಟ್ಟೆ? ನಾನು ಮುಂಚೆನೆ ಹೇಳಿರ್ಲಿಲ್ವಾ ಇಲ್ಲೆಲ್ಲ ಹಿಂಗೇನೆ ಅಂತ? ಏನ್ ಹೇಳಿದೆ ನಿನ್ ತಲೆ? ಹಳ್ಳಿ ಮನೆ ಅಂತ ಹೇಳಿದೆ, ಈ ತರ ಇದೆ ಅಂತ ಹೇಳಿದ್ದ? ಬೇಬಿ, ನಾನು ಹಳ್ಳಿ ಮನೆ ಅಂತಿದ್ದೆ, ಆದ್ರೆ ದೊಡ್ಡ ಮನೆ ಅಂತ ಎಲ್ಲಿ ಹೇಳಿದ್ದೆ? ಇದು ನಮ್ಮ ಮುತ್ತಾತನ ಕಾಲದ ಮನೆ. ತಾತನಿಗೆ ಈ ಮನೆ ಮೇಲೆ ಹೆವಿ ಲವ್, ಅದಕ್ಕೆ ಇಲ್ಲಿದ್ದಾರೆ. ಸಾಕು, ನಿನ್ ಕತೆ ಕೇಳೋಷ್ಟು ಪೇಷನ್ಸ್ ನನಗಿಲ್ಲ. ನನ್ ಪಾಡಿಗೆ ನನ್ನ ಬಿಟ್ಬಿಡು. ನನಗೆ ಗೊತ್ತು ಬೇಬಿ ನಿನಗೆ ಡಿಸಪಾಯಿಂಟ್ ಆಗಿದೆ ಅಂತ, ಆದ್ರೆ ಏನ್ ಮಾಡೋದು? ನಿನಗೋಸ್ಕರ ನಾನು ಅಪ್ಪನ್ನೇ ಎದುರಾಕೊಂಡ್ಬಿಟ್ಟಿದ್ದೀನಿ. ಸದ್ಯಕ್ಕೆ ಇದು ಅನಿವಾರ್ಯ ಚಿನ್ನ. ಬೇಬಿ, ನೀನೇನು ಯೋಚನೆ ಮಾಡಬೇಡ. ನಾನು ಹೋಗಿ ತಾತನ ಕರ್ಕೊಂಡ್ಬರ್ತೀನಿ. ನೀನ್ ತಾತನ ಮನ್ಸ್ ಗೆದ್ರೆ ನಮ್ಗೆ ಆದಷ್ಟು ಬೇಗ ಇದರಿಂದ ಮುಕ್ತಿ ಸಿಗುತ್ತೆ. ಆಗ ನಾವು ನಮ್ಮ ಪ್ಯಾಲೇಸ್ಗೆ ಡೈರೆಕ್ಟ್ ಆಗಿ ಹೋಗ್ಬೋದು. ನೋಡಿದ್ಯಾ ನನ್ ಟ್ಯಾಲೆಂಟ್? ಇಷ್ಟು ದಿನ ನಿನ್ ಜೊತೆ ಇದ್ದ ನಿನ್ ಗಂಡ ಇವತ್ತು ಅಮ್ಮ ಅಮ್ಮ ಅಂತ ಎಷ್ಟು ಪ್ರೀತಿ ತೋರಿಸ್ತಿದ್ದಾನೆ. ನೀವು ಒಳ್ಳೆಯವ್ರ ತರ ಕಾಣಕ್ಕೆ ನಿಮ್ ಸ್ಥಾನನ ಉಳಿಸ್ಕೊಳಕ್ಕೋಸ್ಕರ ಏನ್ ಮಾಡಕ್ಕೂ ಸಿದ್ಧ ಅಂತ ಅರ್ಥ ಆಯ್ತು. ಇದ್ಯಾ ಮಹಾ ಜುಜುಬಿ? ಇನ್ ಮುಂದೆ ಇದೆ. ಇವರನ್ನ ಈ ಮನೆಗ್ ಕರ್ಕೊಂಡ್ ಬರ್ದೆ ರೋಡಲ್ಲೇ ಬಿಟ್ಬರ್ಬಾರ್ದಾಗಿತ್ತ ದೇವ್ರೇ ಅಂತ ನೀನು ಕೊರಗ್ತೀಯ. ಆದಷ್ಟು ಬೇಗ. ಇಂಥ ಮಾತುಗಳು ಕೇಳಕ್ಕೆ ನನಗೆಷ್ಟು ಇಷ್ಟ ಅಂತ ನಿಮಗ್ ಗೊತ್ತಿಲ್ಲ. ಅಚ್ಚ, ಅತಿ ವಿನಯ ತೋರಿಸ್ತಿದ್ಯಾ? ಮದ ಏರಿರೋ ಪ್ರಾಣಿ ಮುಂದೆ ಧೈರ್ಯವಾಗಿ ನಿಲ್ತೀನಿ, ಹೆದ್ರಲ್ಲ. ಅನ್ನದ ಮುದ್ದೆಯಿಂದ ನಿಮಗ್ ಯಾಕೆ ದೃಷ್ಟಿ ತೆಗಿತಿದ್ದೀನಿ ಅಂತ ಗೊತ್ತಾ? ಖಂಡಿತ ಹೇಳ್ತೀನಿ. ಇದೇ ಜಾಗದಲ್ಲಿ ಗಾಯತ್ರಿ ಅಮ್ಮೋರ್ ಕೊನೆ ಕ್ರಿಯೆ ನಡೆದಿತ್ತು. ಕಾರ್ಯ ಮುಗಿದ್ಮೇಲೆ ಅನ್ನದ ಮುದ್ದೆಯಿಂದಾನೇ ಪಿಂಡ ಪ್ರದಾನ ಮಾಡಿತ್ತು. ಆದಷ್ಟು ಬೇಗ ಇದೇ ಅನ್ನದ ಮುದ್ದೆಯಲ್ಲಿ ನಿಮ್ ಹೆಸರು ಹೇಳ್ಕೊಂಡು ತರ್ಪಣ ಬಿಡೋ ಸಂದರ್ಭ ಬರುತ್ತೆ ಅಂತ ನಿಮಗ್ ಹೇಳಕ್ಕೋಸ್ಕರನೇ ದೃಷ್ಟಿನ ಇದ್ರಲ್ಲಿ ತೆಗಿತಿರೋದು. ನನ್ನನ್ ಸಾಯಿಸಕ್ಕೆ ನಿನ್ ಕೈಲಾಗಲ್ಲ. ನನ್ ಕೈಲಾಗಲ್ಲ, ಬರೋರ್ ಕೈಲಾಗತ್ತೆ. ಒಂದ್ಸಲ ಕೆಳಗ್ ನೋಡಿ. ಹೊಟ್ಟೆಲ್ ಬೆಳೀತಿರೋ ಗಾಯತ್ರಿ ಅಮ್ಮೋರೆ ನಿಮ್ಮನ್ನ ನೋಡ್ಕೋತಾರೆ. ನೈನೇ ಮುಗಿತಾ? ರೌಂಡ್ ರೌಂಡ್ ಆಗಿ ಇನ್ನೂ ತಿರುಗಿಸ್ತಾನೆ ಇದೆಯಲ್ಲ ನೈನಿ. ಅತ್ತೆಗಾಗಿರೋ ದೃಷ್ಟಿ ಹೋಗ್ಬೇಕಂದ್ರೆ ಅನ್ನದ ಮುದ್ದೆನ 5 ಸರಿ ತಿರುಗಿಸಿದ್ರೆ ಸಾಕಕ್ಕ. ಆಯ್ತು ಬಿಡು, ಈಗ ನೀವ್ ಹೋಗಿ ಚೆನ್ನಾಗಿ ರೆಸ್ಟ್ ತಗೊಳ್ಳಿ ಅತ್ತೆ. ಸಖಿ, ಮಾಮ್ನ ರೂಮ್ ಕರ್ಕೊಂಡು ಹೋಗೋಣ ಬಾ. ರೆಸ್ಟ್ ಮಾಡಕ್ ಅವ್ರು ಹೋಗ್ತಿದ್ರೆ ನೀನೇನಕ್ಕೆ ಹಿಂದೆ ಹೋಗ್ತಿದ್ಯಾ? ಡಿಸ್ಟರ್ಬ್ ಮಾಡೋದಕ್ಕ? ನಿನ್ ಕೆಲ್ಸ ನೋಡ್ಕೋ. ಇವ್ರಿಲ್ಲ ಅಂದ್ರೆ ಅಮ್ಮನ್ಗೆ ಕೈ ಕಾಲೇ ಆಡಲ್ಲ. ನೀವ್ ಹೋಗಿ ಬ್ರೋ. ಹಾಸಿನಿ ಅಕ್ಕ, ಇಲ್ಲಿ ಬನ್ನಿ. ಬನ್ನಿ ಮಾಮ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.